ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಎಲ್ಲರಿಗೂ ಭಾಳ ಮುಖ್ಯವಾಗಿರುವಂಥ ಮಾಹಿತಿ ಶೇರ್ ಮಾಡೋಕೆ ಹೋಗ್ತಾ ಇದ್ದೇನೆ. ಓಕೆ, ಮೊದಲು NMC ಒಂದು ಅಪ್ಡೇಟ್ ಹೇಳ್ತೇನೆ, ನಂತರ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ ಸಮಸ್ಯೆಯಿಂದಾಗಿ ಸೀಟ್ ಸಿಕ್ಕರೂ ಸಹ ಕ್ಯಾನ್ಸಲ್ ಆಗುತ್ತೆ. ನನಗೆ ಗೊತ್ತಿದ್ದ ಮಟ್ಟಿಗೆ ಸುಮಾರು 10-20% ಸೀಟ್ಗಳು ನೋ ಡೌಟ್ ಸೀಟ್ ಸಿಕ್ಕರೂ ಸಹ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಯಾಕಪ್ಪ ಅಂತ ನಿಮಗೆ ರೀಸನ್ ಹೇಳ್ತೀನಿ. ಟೈಮ್ ತೆಗೆದುಕೊಂಡು ವಿಡಿಯೋನ ವಾಚ್ ಮಾಡಿ, ಯಾಕಂದರೆ ಇದು ನಿಮ್ಮ ರೌಂಡ್ ಆಗಿರ್ಬೋದು. ಸಿಕ್ಕಿರುವಂಥ ಸೀಟ್ನ ಕಳ್ಕೋಬಾರ್ದು ಅಂದರೆ ಈ ವಿಡಿಯೋ ನೋಡಲೇಬೇಕಾಗುತ್ತೆ. ಓಕೆ, ಎಲ್ರಿಗೂ ಅಪ್ಲೈ ಆಗಿಲ್ಲ ಅಂದರೂ ಸಹ ಇದು ಜನರಲಿ ಬೇಕಾಗಿರುವಂತಹ ಮಾಹಿತಿನೇ. ಓಕೆ, ಸೊ ನೀವು ಚೆಕ್ ಮಾಡ್ಕೊಳ್ಳಿ, ಇದರೊಳಗೆ ಬರಂಗಿದ್ರೆ ದಯವಿಟ್ಟು ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ಯಾಕೆಂದರೆ ಒಳ್ಳೆ ಅಂಕಗಳು ತೆಗೆದುಕೊಂಡ್ರೂ ಸಹ ಸೀಟ್ ಸಿಕ್ಕರೂ ಸಹ ಕ್ಯಾನ್ಸಲ್ ಆಗುವಂಥ ಸಾಧ್ಯತೆ ಇರುತ್ತೆ, ಸೀಟ್ ಸಿಗದೇ ಇರುವಂಥ ಚಾನ್ಸಸ್ ಇರಬಹುದು. ಓಕೆ, ಆಮೇಲೆ ಏನು ಮಾಡಬೇಕಂತ ಗೊತ್ತಾಗ್ದೇ ಬಿಡುವಂಥ ಚಾನ್ಸಸ್ ಸಹ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಮಾಹಿತಿ ಎಲ್ಲರಿಗೂ ದೊರೆಯಲಿ. ಓಕೆ, ಸೊ ಮೊದಲಿಂದ ನಮಗೆ NMC ಅಪ್ಡೇಟ್ ಹೇಳ್ತೇನೆ. ಸೊ ಆಲ್ರೆಡಿ ಪ್ರತಿ ಸಲ NMC ಬಿಡುವಂಥದ್ದು. ಸೊ ನೋಡಿ ಏನಾಗುತ್ತಪ್ಪ ಅಂತಂದರೆ, ಕಾಮನ್ಲಿ ನಿಮಗೆ ಡೈರೆಕ್ಟ್ ಅಡ್ಮಿಷನ್ ಮಾಡಿಸ್ತೀವಿ ಅಂತೇಳಿ ಇಂಡಿಯಾ ಕಡೆಯಿಂದ ಭಾಳ ಜನಪ್ಪ ಅಂದರೆ ಬ್ರೋಕರ್ಸಲ್ಲಿ ನಿಮ್ಗೆ ಅಪ್ರೋಚ್ ಆಗ್ತಾರೆ, ಇಂಡಿಯಾದಲ್ಲಿ ಭಾಳ ಜನ. ಸೊ ಆ ಒಂದು ಮೆಡಿಕಲ್ ಕಾಲೇಜ್ NMC ಅಂಡರ್ ಏನಪ್ಪ ಅಂದರೆ ರಿಕಾಗ್ನೈಸ್ಡೇ ಇರೋದಿಲ್ಲ. ಸೊ ಕೆಲವು ಇಲ್ಲಿ ಕಾಲೇಜಸ್ನ ಕೊಟ್ಟಿದ್ದಾರೆ. ಸೊ ಅಂದರೆ ಅನ್ಅಥರೈಸ್ಡ್ ಮೆಡಿಕಲ್ ಕಾಲೇಜಸ್ ಸಹ ಇವೆ. ಸೊ ಅದರಿಂದ ಸ್ವಲ್ಪ ಹುಷಾರಾಗಿರಿ ಅಂತ ಇದೆ. ಓಕೆ, ಸೊ ನೋಡಿ ಇಲ್ಲಿ ನೋಡ್ಬೋದು, ಫಾರ್ ಎಕ್ಸಾಂಪಲ್ ಸಿಂಗಾನಿ ಯೂನಿವರ್ಸಿಟಿ ರಾಜಸ್ಥಾನ್, ಇದು NMC ಅಪ್ರೂವ್ಡ್ ಇಲ್ಲ, ಬಟ್ ಡೈರೆಕ್ಟ್ ಅಡ್ಮಿಷನ್ ತೆಗೆದುಕೊಳ್ತೆ. ಇಂಥಲ್ಲಿ ನೀವು ತೆಗೆದುಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ವ್ಯಾಲ್ಯೂ ಇರೋದಿಲ್ಲ. ಓಕೆ, ಒಂದು. ಆಮೇಲೆ ಎರಡನೇದೇನಪ್ಪ ಅಂದರೆ, ಇನ್ನೊಂದು ಕಾಲೇಜ್ ಮೆನ್ಷನ್ ಮಾಡಿದರೆ ಸಂಜೀವ್ಯಾನ್ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ಕಾಲೇಜ್ ವೆಸ್ಟ್ ಬೆಂಗಾಲ್ನಿಂದ ಇರುವಂಥದ್ದು. ಸೊ ಈ ರೀತಿ ಅನ್ಜಸ್ ಭಾಳಷ್ಟು ಇವೆ. ದಯವಿಟ್ಟು ಅಂತಲ್ಲಿ ನೀವು ಡೈರೆಕ್ಟ್ ಅಡ್ಮಿಷನ್ ತೆಗೆದುಕೊಂಡ್ರೆ ವ್ಯಾಲ್ಯೂ ಇರೋದಿಲ್ಲ ಅಂತ ತಿಳಿಸಿದ್ದಾರೆ. ಓಕೆ, ಆ ರೀತಿ ನಿಮಗೆ ಏನಾದರೂ ಡೈರೆಕ್ಟ್ ಅಡ್ಮಿಷನ್ ಮಾಡ್ಕೊಳ್ತೀನಿ ಅನ್ನಂಗಿತ್ತು ಅಂತಂದರೆ, ನಿಮಗೆ ಡೌಟ್ ಇತ್ತಪ್ಪ ಅಂದರೆ, ಸೊ ನೋಡಿ ಒಂದು ಸಲ ನೀವು ಅಫಿಷಿಯಲ್ ವೆಬ್ಸೈಟ್ NMCಗೆ ವಿಸಿಟ್ ಮಾಡಬೇಕು. ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡೋದು ಬೇಡ. ಅಂದರೆ ಯಾವ ಕಾಲೇಜ್ ನಿಮಗೆ ಆಫರ್ ಮಾಡುತ್ತೋ ಅಲ್ಲಿ ವಿಸಿಟ್ ಮಾಡೋದು ಬೇಡ, ಅಲ್ಲ ಫೇಕ್ ಇರುತ್ತೆ. ಬಟ್ ನಿಮಗೆ ಹೆಂಗೆ ಏನಾದರೂ ಡೌಟ್ ಬಂದರೆ, ಯಾರಾದರೂ ನಿಮಗೆ ಡೈರೆಕ್ಟ್ ಅಡ್ಮಿಷನ್ ಕೊಡ್ತೀನಿ ಅಂತ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ, ನೀಟ್ ಬಂದರೆ ನೀಟ್ಲಿ ಎಲಿಜಿಬಲ್ ಆಗಬೇಕು, ಫಸ್ಟ್ ಕಂಡೀಷನ್. ಎರಡನೇದು, ಅಡ್ಮಿಷನ್ ಆದರೆ ಒಂದು ಸ್ಟೇಟ್ ಅಥಾರಿಟಿಲಿಂದ ಅಡ್ಮಿಷನ್ ಆಗಬೇಕು ಅಥವಾ MCCಲಿಂದ ನಿಮಗೆ ಅಡ್ಮಿಷನ್. ಕರ್ನಾಟಕ ಅಂತ ಬಂದಾಗ ಒಂದು KEIನಿಂದ ಅಡ್ಮಿಷನ್ ಆಗಬೇಕು ನಿಮಗೆ, ಇಲ್ಲಪ್ಪ ಅಂದ್ರೆ MCC ಬಿಟ್ಟರೆ ಬೇರೆ ದಾರಿನೇ ಇಲ್ಲ, ನೆನಪಿರಲಿ. ನಿಮಗೆ ಬೇರೆ ಯಾವುದಾದ್ರೂ ಹೊಸ ಕಾಲೇಜಸ್ಗಳು ಈಗ ಅಪ್ರೂವಲ್ ಆಗಿದೆ ಅದು ಇದು ಸುಳ್ಳು ಹೇಳಿ ನಿಮಗೆ ಅಡ್ಮಿಷನ್ ಮಾಡ್ಕೊಳ್ಳೋಂಥ ಸಂದರ್ಭ ಇರುತ್ತೆ. ಈ ಮೊಬೈಲ್ ನಂಬರ್ ಮತ್ತು ಆಮೇಲೆ ವೆಬ್ಸೈಟ್ ಇದೆ, ಅದು ನೀವು ಕಾಂಟ್ಯಾಕ್ಟ್ ಮಾಡಿ ಅದನ್ನು ನೀವು ಕ್ಲಾರಿಫೈ ಮಾಡ್ಕೊಳ್ಬೋದು. ಅದು NMC ವೆಬ್ಸೈಟ್ಗೆ ವಿಸಿಟ್ ಮಾಡಿ ಸಹ ಅದು ಏನಪ್ಪ ಅಂದರೆ ರಿಕಾಗ್ನೈಸ್ಡ್ ಅದೇ ಇಲ್ಲ, ಅದಕ್ಕೆ ಏನಪ್ಪ ಅಂದರೆ ಪರ್ಮಿಷನ್ ಇದೆ ಇಲ್ಲ ಅಂತ ಅನ್ನೋದು ನೀವು ಅಲ್ಲಿ ಸಹ ಚೆಕ್ ಮಾಡ್ಕೊಳ್ಬೋದು. ಓಕೆ, ಇದೊಂದು ಸಣ್ಣ ಮಾಹಿತಿ ಇತ್ತು, ರೈಟ್. ಸೊ ಭಾಳಷ್ಟು ಜನರಿಗೆ ಯೂಸ್ ಆಗುತ್ತೆ. ಯಾಕಂದರೆ ನೋಡಿದ್ದೇನೆ ರಾಜಸ್ಥಾನದಲ್ಲಿ ಆ ಕಡೆ ನಿಮಗೆ ವರ್ಷಕ್ಕೆ 8 ಲಕ್ಷ 6 ಲಕ್ಷ ಅಂತ ಏನೋ ಒಂದು ಸುಳ್ಳೆಲ್ಲ ಅಡ್ಮಿಷನ್ ಮಾಡಿಸ್ತಾರೆ, ಬಟ್ ಅದು ಯಾವುದೂ ಉಪಯೋಗ ಇರೋದಿಲ್ಲ, ನೆನಪಿರಲಿ. ಓಕೆ, ಸೊ ಈ ವಿಡಿಯೋದ ಬಹಳ ಮುಖ್ಯವಾಗಿರುವಂತಹ ಒಂದು ಕಂಟೆಂಟಿಗೆ ಹೋಗೋಣ. ಓಕೆ, ಬಟ್ ಮುಂದಕ್ಕಿಂತ ಮುಂಚೆ ಲೈಕ್ ಮಾಡಿ ಹೀಗೆ. ಓಕೆ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಭಾಳ ಯೂಸ್ಫುಲ್ ಕಂಟೆಂಟ್ ಇದು. ನಾನು ನೋಡಿರುವ ಹಾಗೆ ನಾನು ಪ್ರೆಸೆಂಟ್ಲಿ ಸಿಚುವೇಶನ್ ನೋಡ್ತಾ ಇದ್ದೀನಿ. KE ಏನು ಆಫ್ಲೈನ್ ವೆರಿಫಿಕೇಷನ್ ಅಂತ ಕಾಲೇಜವ್ರಿಗೆ ಒಪ್ಪಿಸಿದೆ, ಎಲ್ಲಿ ಮಿಸ್ಟೇಕ್ ಆಗ್ತಿದೆ ಅದನ್ನು ನಾನು ನಿಮಗೆ ಎತ್ತಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಲೆಕ್ಚರ್ಸ್ತಾ ಇದ್ದೀನಿ, ಪ್ರೆಸೆಂಟ್ಲಿ ನಾನು ನೋಡ್ತಾ ಇದ್ದೀನಿ ಪ್ರೆಸೆಂಟ್ ಸಿಚುವೇಶನ್ ಏನಾಗ್ತಾ ಇದೆ ಅಂತ. ಯೂಸಲಿ ಏನಪ್ಪ ಅಂದ್ರೆ ಸಾವಿರಾರು ಜನರು ಯೂಸಲಿ ನಾನು KEದು ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ನಾನು ಡಿಸ್ಕಷನ್ ಆಗಲಿ ನೋಡ್ತಾ ಇದ್ದೀನಿ. ಕಾಮನ್ ಆಗಿ ನಾನು ನೋಡಿರುವಂಥ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಅನ್ಬೋದು. ನೋಡಿ, ಕ್ಲಾಸ್ A ವಿದ್ಯಾರ್ಥಿ ಆಗಿದ್ದರೆ ಕ್ಲಾಸ್ A ಮಾತ್ರ ಮಿಸ್ಟೇಕ್ ಆಗ್ತಾ ಇದೆ, BCD ಎಲ್ಲ ಅವರೇ ಮಾಡ್ತಾರೆ, ಸಮಸ್ಯೆ ಇಲ್ಲ. ಓಕೆ, ಕ್ಲಾಸ್ ಏನಲ್ಲಿ ಏನಪ್ಪ ಅಂದರೆ 10 to 20% ಈ ವರ್ಷ ಹೇಳ್ತೇನೆ ಡಾಕ್ಯುಮೆಂಟ್ಸ್ ಮಿಸ್ಟೇಕ್ಸ್ನಿಂದನೇ ರೌಂಡ್ 1 ಆಗಿರ್ಬೋದು, ರೌಂಡ್ 2ನಲ್ಲಿ ಸೀಟ್ ಸಿಕ್ಕಿರುವಂಥ ಸೀಟ್ಸ ಕ್ಯಾನ್ಸಲ್ ಆಗುತ್ತೆ ಒಂದು ವೇಳೆ ಈ ಮಿಸ್ಟೇಕ್ ಮಾಡಿದರೆ. ಏನನ್ನ ನಿಮಗೆ ತಿಳಿಸ್ತೀನಿ, ನೋಡ್ಬೋದು ಇಲ್ಲಿ. ಓಕೆ, ಡಾಕ್ಯುಮೆಂಟ್ಸಲ್ಲಿ ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ಒಂದು ವೇಳೆ ನೀವು ಫಸ್ಟ್ ನಾನೆಲ್ಲ ರೂರಲ್ ಮಾತಾಡ್ತೇನೆ. ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಇದೆ, ರೂರಲ್ ಅಂತಂದ್ರೆ ಏನು. ರೂರಲ್ನಲ್ಲಿ ರೂಲ್ಸ್ ಪ್ರಕಾರ 1 to 10 ಸ್ಟ್ಯಾಂಡರ್ಡ್ವರೆಗೆ ರೂರಲ್ನಲ್ಲಿ ಸ್ಟಡಿ ಮಾಡಿರಬೇಕು. ಒಂದು ಅಲ್ಲಿ ಸರ್ಟಿಫಿಕೇಟ್ ತೆಗೆದುಕೊಂಡು ಆಮೇಲೆ ಕಾಲೇಜ್ ವಿಸಿಟ್ ಮಾಡಿದಾಗ ಏನಪ್ಪ ಅಂದರೆ ಅವರು ಅದನ್ನು ಪ್ರಾಪರಾಗಿ ಕರೆಕ್ಟಾಗಿ ನೋಡಿ ಆಮೇಲೆ ವೆರಿಫೈ ಮಾಡಬೇಕು. ಬಟ್ ನಾನು ನೋಡಿರುವಾಗ ಏನಾಗ್ತಾ ಇದೆ ಅಂದರೆ, ಕೆಲವು ಬ್ರೋಕರ್ಸ್ ಆಗಿರ್ಬೋದು ಅಥವಾ ಕೆಲವು ಪೇರೆಂಟ್ಸ್ ಆಗಿರ್ಬೋದು, ಕೇವಲ 4 ವರ್ಷ 5 ವರ್ಷ 8 ವರ್ಷ 9 ವರ್ಷ ನೀವು ರೂರಲ್ನಲ್ಲಿ ಓದಿದ್ರು ವ್ಯಾಲ್ಯೂ ಇಲ್ಲ, 10 ಇಯರ್ ಮಾಡಿದ್ರೆ ಮಾತ್ರ ಎಲಿಜಿಬಲ್. ಪೇರೆಂಟ್ಸ್ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರು ಏನು ಮಾಡ್ತಾ ಇದ್ದಾರೆ 10 ಇಯರ್ಸ್ ಅಂತ ಹೇಳಿ ಕಾಲೇಜಿನಿಂದ ಅದನ್ನು ಬರ್ಸ್ಕೊಂಡು ಬರ್ತಾ ಇದ್ದಾರೆ. ಅದು CBSE ಆಗಿರ್ಬೋದು, ICSE ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು. ಯಾಕಂದರೆ ಅವರು ಒಂದು ಸರ್ಟಿಫಿಕೇಟ್ನ ತೊಗೊಂಡು ಬರ್ತಾ ಇದ್ದಾರೆ. PUC ಕಾಲೇಜವ್ರಿಗೆ ಏನಾಗುತ್ತಪ್ಪ ಅಂದರೆ ನೀವು ಸರ್ಟಿಫಿಕೇಟ್ ತೋರಿಸಿರೋ ಅದನ್ನು ವ್ಯಾಲಿಡ್ ಅಂತ ಅದನ್ನು ನೋಡ್ತಾ ಇಲ್ಲ ಅವರು.
10 ಇಯರ್ ಪೂರ್ತಿ ಸ್ಟಡಿ ಮಾಡಿದ್ರೆ ಇಲ್ಲ ಅಂತ ಓನ್ಲಿ ಏನಪ್ಪ ಅಂದ್ರೆ ಸರ್ಟಿಫಿಕೇಟ್ ತೊಗೊಂಡು ಇಟ್ಕೊಳ್ತಾ ಇದ್ದಾರೆ. ಯಾಕಪ್ಪ ಅಂದರೆ ಕೆ ಇ ಏನಪ್ಪ ಅಂದರೆ ಒಂದೇನು ಮೀಟಿಂಗ್ನಲ್ಲಿ ಏನು ಟ್ರೈನಿಂಗ್ ಮಾಡಿತ್ತು ಅಲ್ಲಿ ಪ್ರಿನ್ಸಿಪಲ್ಸ್ ಎಲ್ಲ ಬಂದಿದ್ದರು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ ಅವ್ರಿಗೆ ಕೆಲಸ ಮಾಡೋದಿಲ್ಲ ಪ್ರಿನ್ಸಿಪಲ್ ಎಲ್ಲ. ಅಲ್ಲಿ ಏನಪ್ಪ ಅಂದರೆ ಕ್ಲರಿಕಲ್ ಸೆಕ್ಷನ್ಗೆ ಹಚ್ಚಿರ್ತಾರೆ ಅವರು. ಓಕೆ, ಅವರು ಪ್ರಾಪರಾಗಿ ಡಾಕ್ಯುಮೆಂಟ್ಸ್ ನೋಡ್ತಾ ಇಲ್ಲ, ರೂಲ್ ಸಂಬಂಧಪಟ್ಟಂಗೆ ಡೈರೆಕ್ಟ್ಲಿ ಏನಪ್ಪ ಅಂದರೆ ರೂರಲ್ ಇದ್ದಿಲ್ಲಪ್ಪ ಅಂದ್ರೆ ರೂರಲ್ಗೆ ಏನಂತಾರೆ ಎಲಿಜಿಬಲ್ ಅಂತ ಹಾಕ್ತಾ ಇದ್ದಾರೆ, ವೆರಿಫೈಡ್ ಅಂತ ಹಾಕ್ತಾ ಇದ್ದಾರೆ. ಒಂದು ಇನ್ನೊಂದೇನಪ್ಪ ಅಂದರೆ ಜನರಲ್ ಮೆರಿಟ್ ಆಗಿರುವಂಥ ವಿದ್ಯಾರ್ಥಿಗಳು ಕಂಪಲ್ಸರಿ NCL ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ, ಅದನ್ನು ಸಹ ಅವರು ನೋಡ್ತಾ ಇಲ್ಲ. ಜನರಲ್ ಮೆರಿಟ್ ಆಗಿದ್ದು ಅನ್ಯುವಲ್ ಇನ್ಕಮ್ 8 ಲ್ಯಾಕ್ ಇದ್ದರೆ ನೀವು ರೂರಲ್ಗೆ ಎಲಿಜಿಬಲ್ ಇಲ್ಲ. ಬಟ್ PUC ಕಾಲೇಜ್ನಲ್ಲಿ ಅದು ನೋಡ್ತಾ ಇಲ್ಲ. ಓಕೆ, ಅದನ್ನು ಚೆಕ್ ಮಾಡ್ತಾರೆ. ಯಾಕಂದರೆ ಪ್ರಾಪರಾಗಿ ಅವ್ರಿಗೆ ಇನ್ನೂ ನಾಲೆಜ್ ಇನ್ನೂ ಬಂದಿಲ್ಲ, ಇನ್ನೂ ಟೈಮ್ ಬೇಕು ಇವರಿಗೆ. ಸೊ ಅವ್ರು ಏನಪ್ಪ ಅಂದರೆ ಜನರಲ್ ಮೆರಿಟ್ ರೂರಲ್ ಅವರು ವೆರಿಫಿಕೇಷನ್ ಅಂದರೆ ಈ ಒಂದು ಪರಿಶೀಲನಾ ಪ್ರಮಾಣ ಪತ್ರ ಇಲ್ಲದೇ ಅವರಿಗೆ ವೆರಿಫೈ ಅಂತ ಕೊಡ್ತಾ ಇದ್ದಾರೆ. ಓಕೆ, ಕೊಟ್ಟಾಗ ಏನಾಗುತ್ತೆ, ಜನರಲ್ ರೂರಲ್ ಅಂದರೆ ರೂರಲ್ ಜನರಲ್ ಮೆರಿಟ್ದಾಗಿರ್ಬೋದು ಅಥವಾ ಬೇರೆ ಯಾವುದೊಂದು ಕ್ಯಾಟಗರಿ ಆಗಿರ್ಬೋದು, ರೈಟ್. ರೂರಲ್ ಏನಪ್ಪ ಅಂದರೆ ವೆರಿಫೈ ಅಂತ ಕೊಡ್ತಾ ಇದ್ದಾರೆ. ಏನಾಗ್ಬೋದು ಅಲ್ಲಿ ಕೊಟ್ಟಾಗ, ಒಂದು ವೇಳೆ ವಿದ್ಯಾರ್ಥಿಗೆ ಓಕೆ ಅಥವಾ 2A ಆಗಿರ್ಬೋದು, ಅವನಿಗೆ ರೂರಲ್ನಲ್ಲಿ ಸೀಟ್ ಸಿಕ್ಕಾಗ ಅಂತೇಳಿ ಸೀಟ್ ಸಿಕ್ಕಿತ್ತು ಅಂದ್ಕೊಳ್ಳಿ, ರೌಂಡ್ 1 ಸೀಟ್ ಸಿಕ್ಕಿತ್ತು ಅಂದ್ಕೊಳ್ಳಿ, ಆತ ಅಲ್ಲಿ ಅಡ್ಮಿಷನ್ ಮಾಡ್ಕೊಳ್ಬೇಕಂತ ರೌಂಡ್ 1 ಆಗಿರ್ಬೋದು ಅಥವಾ ರೌಂಡ್ 2 ಆಗಿರ್ಬೋದು. ರೌಂಡ್ 1 ಆದ ಅಂತ ಇಟ್ಕೊಳ್ಳಿ, ಆತ ರೂಲ್ಸ್ ಎಲ್ಲ ಡಾಕ್ಯುಮೆಂಟ್ಸ್ಗಳು ಏನಿದೆ ನೋಡಿ ಎಲ್ಲ ನಿಮಗೆ ಒರಿಜಿನಲ್ ಮತ್ತು ಒಂದು 2-3 ಸೆಟ್ ತೆಗೆದುಕೊಂಡು ಹೋಗಬೇಕಾಗತ್ತೆ. ಅವಾಗ ಕಾಲೇಜ್ಗೆ ಹೋದಾಗ ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗೆ ಒಂದು ವೇಳೆ ರೂರಲ್ನಲ್ಲಿ ಸೀಟ್ ಅಲೋಟ್ ಆಗಿದೆ ಅಂದರೆ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಚೆಕ್ ಮಾಡ್ತಾರೆ. ಓಕೆ, ಅಲ್ಲಿ ಆ ಒಂದು ಕಾಲೇಜ್ ಏನಪ್ಪ ಅಂದ್ರೆ ರೂರಲ್ ಅಂಡಲ್ಲಿ ಬರುವುದಿಲ್ಲ ಅಂತ ಗೊತ್ತಾದರೆ ಅಥವಾ ಮುಂದೆ ವೆರಿಫೈನೂ ಆಗೇ ಆಗತ್ತಾ, ಆ ಕಲ್ತಿರುವಂಥ ಶಾಲೆ ರೂರಲ್ನಲ್ಲಿ ಬರಲ್ಲಪ್ಪ ಅಂದರೆ ಸೀಟ್ ಸಿಕ್ಕ ಮೇಲೂ ಆಮೇಲೆ ನಿಮಗೆ ಕ್ಯಾನ್ಸಲ್ ಆಗ್ಬೋದು. ಒಂದು ವೇಳೆ ಕಾಲೇಜ್ನಲ್ಲಿ ನಿಮಗೆ ಮೆಡಿಕಲ್ ಕಾಲೇಜಸಲ್ಲಿ ಅವರಿಗೆ ತಿಳಿತಪ್ಪ ಅಂದ್ರೆ ಅವಾಗಿನ ಸೀಟ್ ರಿಜೆಕ್ಟ್ ಮಾಡ್ತಾರೆ. ಸೀಟ್ ಕ್ಯಾನ್ಸಲ್ ಆಯಿತು ಅಂದರೆ ಮತ್ತೆ ಕೆಗೆ ವಿಸಿಟ್ ಮಾಡಬೇಕಾಗತ್ತಾ, ಮತ್ತು ಎನ್ಕ್ವೈರಿ ಆಗುತ್ತಾ. ಸೊ ಈ ಒಂದು ಸಮಸ್ಯೆ ಆಗಬಾರ್ದು ಅಪ್ಪ ಅಂದರೆ ನೀವು ಒಂದು ವೇಳೆ 1 to 10 ರೂರಲ್ನಲ್ಲಿ ಓದಿದರೆ ಮಾತ್ರ ನೀವು ವೆರಿಫೈ ಮಾಡ್ಕೊಳ್ಬೇಕು. ಜನರಲ್ ಮೆರಿಟ್ ಆಗಿದ್ದರೆ ಕಂಪಲ್ಸರಿ NCL ಸರ್ಟಿಫಿಕೇಟ್ ಪರಿಶೀಲನಾ ಪ್ರಮಾಣ ಪತ್ರ ತೆಗೆದುಕೊಂಡ್ರೆ ಮಾತ್ರ ಏನಪ್ಪ ಅಂದರೆ ನಿಮಗೆ ರೂರಲ್. ನೀವು ಈ ಸರ್ಟಿಫಿಕೇಟ್ ತೆಗೆದುಕೊಳ್ದೇನೆ ಸೀಟ್ ಸಿಕ್ಕಾಗ ನೀವು ವಿಸಿಟ್ ಮಾಡಿದ್ರೆ ಅಂದ್ಕೊಳ್ಳಿ, ಅವಾಗ ಏನಾಗುತ್ತೆ, ಅವಾಗ ಅಂದರೆ ಮುಂದೆ ಹೋಗೋದಿಲ್ಲ, ಸಿಕ್ಕಾಗ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗುತ್ತೆ ಮತ್ತು ಅದು ಸರ್ಟಿಫಿಕೇಟ್ ತೊಗೋದಿಲ್ಲ, ಭಾಳ ನೀವು ಪ್ರಾಬ್ಲಮಲ್ಲಿ ಬೀಳುವಂಥ ಸಾಧ್ಯತೆ ಇದೆ. ಓಕೆ, NCL ಸರ್ಟಿಫಿಕೇಟ್ ಜನರಲ್ ಮೆರಿಟ್ಗೆ ಬೇಕು ಅಂದಾಗಲೇ ರೂರಲ್ ಅಪ್ಲಿಕೇಬಲ್ ಆಗುತ್ತೆ. ಬೇರೆಯವರಿಗೆ ನೀವು ರೂರಲ್ ಇದಿಲ್ಲ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಕಾಲೇಜ್ನಲ್ಲಿ ನೋಡ್ತಾ ಇದ್ದೀನಿ ರೂರಲ್ ಇಲ್ಲ ಅಂದರೂ ಸುಮ್ಮನೆ ಟಿಕ್ ಹಾಕ್ತಾ ಇದ್ದಾರೆ, ವೆರಿಫೈ ಅಂತ ಮಾಡ್ತಾ ಇದ್ದಾರೆ. ರೂರಲಲ್ಲಿ ಸೀಟ್ ಸಿಕ್ಕಾಗ ರೂರಲ್ ಸರ್ಟಿಫಿಕೇಟ್ ಇಲ್ಲದೆ ಕಾರಣ ಇದ್ದರೂ ಸಹ ಅದು ಆ ಒಂದು ಶಾಲೆ ರೂಲ್ ಬರ್ತೋ ಇಲ್ಲ ಅಂತ ತಿಳಿಯುತ್ತೆ, ಆಮೇಲೆ ಗೊತ್ತಾಗುತ್ತೆ, ವೆರಿಫೈ ಆಗಿ ಪ್ರತಿಯೊಂದು ವೆರಿಫೈ ಆಗುತ್ತೆ. ಆಮೇಲೆ ಕೌನ್ಸಿಲಿಂಗ್ ಮುಗಿದ ಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಆಗಲಿ ಅಥವಾ ರೆಸ್ಪೆಕ್ಟ್ ಯೂನಿವರ್ಸಿಟಿಗೆ ಹೋದಾಗ ಅದನ್ನು ಚೆಕ್ ಮಾಡಿದಾಗ ರೂರಲಲ್ಲಿ ಬರಲ್ಲ ಅಂತಂದಮೇಲೆ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ, ನಿಮ್ಮದು ಇಯರೇ ವೇಸ್ಟ್ ಆಗುತ್ತೆ. ನೆನಪಿರಲಿ, ಕಾಮನ್ ಮಿಸ್ಟೇಕ್ ಬಟ್ ಬಿಗ್ಗೆಸ್ಟ್ ಮಿಸ್ಟೇಕ್. ಆಮೇಲೆ ಕನ್ನಡ ಮಾಧ್ಯಮಕ್ಕಂತೂ ಭಾಳಷ್ಟು ಮಿಸ್ಟೇಕ್ ಆಗ್ತಾ ಇದೆ. ಎಲ್ಲರೂ ಏನು ಅನ್ಕೋತಾರಪ್ಪ ಅಂದರೆ ಇವನ್ ಸ್ಕೂಲ್ನು ಸಹ ಇದು ಕೆಲವೊಂದು ಇವನ್ ಕನ್ನಡ ಮಾಧ್ಯಮ ಸ್ಕೂಲ್ ಆಗಿರ್ಬೋದು, ಅದು ಇಂಗ್ಲೀಷ್ ಮೀಡಿಯಮ್ ಸ್ಪೆಷಲ್ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ನಲ್ಲಿ ಏನಾಗ್ತದೆ ಅಂದರೆ ನೋಡಿ, ಇಲ್ಲಿ ಪೇರೆಂಟ್ಸ್ ಮಾಡ್ತಾ ಇದ್ದಾರೋ ಅಥವಾ ಬ್ರೋಕರ್ ಆ ರೀತಿ ಮಾಡ್ತಾ ಇದ್ದಾರೋ ಅದಂತ ಗೊತ್ತಿಲ್ಲ. ನೋಡಿ, ಕನ್ನಡ ಮಾಧ್ಯಮ ಅಂದರೆ ಭಾಳ ಜನ ಅನ್ಕೊಂಡ್ರಪ್ಪ ಅಂದರೆ ಒಂದು 4 ವರ್ಷ 5 ವರ್ಷ ಸ್ಟಡಿ ಮಾಡಿದ್ರು ಅಪ್ಲಿಕೇಬಲ್ ಅಂತ ಅನ್ಕೊಂಡಿದ್ದಾರೆ. ಮೊದಲನೇ ತಪ್ಪೇನೋ 1 to 10 ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಮಾಡಿರ್ಬೇಕು, ಒಂದೇದು. ಎರಡನೇದು ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತಾ ಇದ್ದಾರೆ ಅಂದರೆ ಕನ್ನಡ ಅಂತಂದರೆ ಕನ್ನಡ ಒಂದು ಸಬ್ಜೆಕ್ಟ್ 1 to 10 ಒಂದೇ ಒಂದು ಸಬ್ಜೆಕ್ಟ್ ಓದಿದ್ರು ಸಹ ಕನ್ನಡ ಮಾಧ್ಯಮ ಅನ್ಕೋತಾ ಇದ್ದಾರೆ. ಅಲ್ಲ, ಕನ್ನಡ ಮಾಧ್ಯಮ ಅಂದರೆ ಗಣಿತ ಆಗಿರ್ಬೋದು, ಸೋಷಿಯಲ್ ಸೈನ್ಸ್ ಆಗಿರ್ಬೋದು, ಅಂದರೆ ಸಮಾಜ ವಿಜ್ಞಾನ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಇವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಅಂದರೆ ಮಾಧ್ಯಮ ಎಲ್ಲ ಭಾಷೆಗಳ ಎಲ್ಲ ಸಬ್ಜೆಕ್ಟ್ಗಳ ಮಾಧ್ಯಮ ಅಂದರೆ ಲ್ಯಾಂಗ್ವೇಜಸ್ ಹೊರತುಪಡಿಸಿ ಹೇಳ್ತಾ ಇದ್ದೀನಿ. ಸಮಾಜ ವಿಜ್ಞಾನ ಆಗಿರ್ಬೋದು, ಅಂದರೆ ಸೋಷಿಯಲ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಗಣಿತ ಆಗಿರ್ಬೋದು, ಎಲ್ಲ ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಎಲ್ಲ ಕನ್ನಡದಲ್ಲಿ ಸ್ಟಡಿ ಮಾಡಿರ್ಬೇಕು. ಕನ್ನಡ ಮಾಧ್ಯಮ ಇದ್ದರೆ ಮಾತ್ರ ಏನಪ್ಪ ಅಂದರೆ ಅದ್ರ ಕಂಪ್ಲೀಟ್ಲಿ 1 to 10 ಓದಿರಬೇಕು ನೀವು, ರೈಟ್. ಸುಮ್ಮನೆ ಕೆಲವೊಬ್ರು ಏನಪ್ಪ ಅಂದರೆ KE ವೆರಿಫಿಕೇಷನ್ ಮಾಡ್ತಾಯಿಲ್ಲ, ನಮ್ಗೆ ತಿಳಿದಿರುವಂಥ ಕಾಲೇಜಿಗೆ ಮಾಡ್ತಾ ಇದೆ ಅಂತೇಳಿ ನೀವು ಸರ್ಟಿಫಿಕೇಟ್ ತೆಗೆದುಕೊಂಡೋದ್ರೆ ಅವ್ರು ಅದನ್ನು ನೋಡ್ತಾ ಇಲ್ಲ, ಡೈರೆಕ್ಟ್ಲಿ ಕನ್ನಡ ಟಿಕ್ ಆಗ್ತಾ ಇದ್ದಾರೆ. ನಿಮಗೆ ಒಂದು ವೇಳೆ ಯಾವುದೊಂದು 3A ಅಂದ್ಕೊಳ್ಳಿ, ಕನ್ನಡದಲ್ಲಿ ನಿಮಗೆ ಸೀಟ್ ಸಿಕ್ಕಿತ್ತು ಅಂದ್ಕೊಳ್ಳಿ, ರೈಟ್. ಅದಕ್ಕೆ ರಿಲೇಟೆಡ್ ಡಾಕ್ಯುಮೆಂಟ್ಸ್ ನೀವು ರೆಡಿ ಮಾಡಿದ್ರು ಸಹ ಇಲ್ಲೇನಾಗುತ್ತೆ, BO ಆಫೀಸ್ನಾಗ ಏನಾಗುತ್ತೆ, ಸಿಗ್ನೇಚರ್ ಮಾಡುವಾಗ ಅವ್ರು ಇಷ್ಟೊಂದು ಹರಿನಲ್ಲಿ ಇರ್ತಾರಂದರೆ ಪ್ರಾಪರಾಗಿ ನೋಡೋದಿಲ್ಲ ಸಹ, ಸುಮ್ಮನೆ ವೆರಿಫೈ ಅಂತ ಮಾಡಿ ನಿಮಗೆ ಕಳಿಸಿಬಿಡ್ತಾರೆ. ಓಕೆ, ಬಟ್ ಟ್ರಬಲ್ನಾಗ ಬೀಳೋದು ನೀವೇ. ಕನ್ನಡ ಮಾಧ್ಯಮ ಸರ್ಟಿಫಿಕೇಟ್ ಕೊಟ್ಟಾಗ ಮುಂದೆ ಏನಪ್ಪ ಅಂದರೆ ನೋಡಿ, ಎಷ್ಟು ಜನ ನೀವು ಡಾಕ್ಯುಮೆಂಟ್ಸ್ ಕೊಡ್ತೀರಿ ಎಲ್ಲರದ್ದು ವೆರಿಫೈ ಆಗುತ್ತೆ, ಇದು ನೆನ್ಪಿಟ್ಕೊಳ್ಳಿ. ಕಾಲೇಜ್ ಒಳಗೆ ಡಿವೈಡ್ ಆಗುತ್ತಾ, ಕಾಲೇಜಲ್ಲಿ ಎಷ್ಟು ಮಂದಿಗೆ ಸೀಟ್ ಸಿಕ್ಕಿದೆ, ಎಲ್ಲ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ
ಆ ಒಂದು ಯೂನಿವರ್ಸಿಟಿಗೆ ಹೋಗ್ತಾರೆ, ಅಲ್ಲಿ ಪ್ರತಿಯೊಬ್ಬರನ್ನೂ ವೆರಿಫೈ ಆಗುತ್ತೆ, ಅಲ್ಲಿ ಪ್ರತಿಯೊಬ್ಬರನ್ನೂ ಓಕೆ ವೆರಿಫೈ ಆಗಿ ಅಂದರೆ ಮಿನಿಮಮ್ 2 to 3 months ಆಗುತ್ತೆ ನೀವು ಜಾಯ್ನ್ ಆದಮೇಲೂ. ಅದಕ್ಕೆ ನಿಮ್ಮ ಯೂನಿವರ್ಸಿಟಿ ನಂಬರ್ ಬರೋದಕ್ಕೆ ಲೇಟ್ ಆಗುತ್ತೆ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ವೆರಿಫೈ ಆಗುತ್ತೆ. ಒಂದು ವೇಳೆ ತಪ್ಪು ಕಂಡು ಬಂದರೆ ನಿಮಗೇನಪ್ಪ ಅಂದ್ರೆ ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಅವಾಗ ಏನೂ ಮಾಡೋಕ್ಕಾಗಲ್ಲ. ಒಂದು ವೇಳೆ ಕನ್ನಡ ಮಾಧ್ಯಮದಲ್ಲಿ 1 to 10 ಕನ್ನಡ ಮಾಧ್ಯಮದಲ್ಲಿ ಸ್ಟಡಿ ಮಾಡಿದ್ರೆ ಮಾತ್ರ ತೆಗೆದುಕೊಳ್ಬೇಕು. ಓಕೆ, ನೆನ್ಪಿಡಿ, ಈ ಒಂದು ಮಿಸ್ಟೇಕ್ ನಾನು ನೋಡ್ತಾ ಇದ್ದೆ. ಇನ್ನೊಂದು ಮೇಜರ್ ಮಿಸ್ಟೇಕ್, ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಸಂಬಂಧಪಟ್ಟಂಗೆ ಹೇಳ್ತೀನಿ. ಇದು ಕೇವಲ ಇದಕ್ಕೆ ಗೌರ್ಮೆಂಟ್ ಸೀಟ್ ಇಲ್ಲ, ಇದು ಗೌರ್ಮೆಂಟ್ ಕೋಟಾ ಇಲ್ಲ, ಇದಕ್ಕೆ ಕೇವಲ ಪ್ರೈವೇಟ್ ಕೋಟಾ ಒಂದೇ. ನಿಮಗೆ ಪ್ರೈವೇಟ್ ಕೋಟಾ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ 12 lakh ಫೀಸ್ ಇರುತ್ತೆ. ಪ್ರೈವೇಟ್ ಯೂನಿವರ್ಸಿಟಿ ಅಂತ ಬಂದಾಗ ನಿಮಗೆ 16 to 22-24 ಲಕ್ಷವರೆಗೆ ಹೋಗ್ಬೋದು ಫೀ ಹೆಚ್ಚಳೋದಾದರೆ. ಇನ್ನು ಅದ್ರ ಬಗ್ಗೆ ಮಾಹಿತಿ ಬಂದು ನೋಡೋಣ. ಪ್ರೈವೇಟ್ ಯೂನಿವರ್ಸಿಟಿ ಒಂದು ಬರುತ್ತೆ ಮತ್ತು ಪ್ರೈವೇಟ್ ಕಾಲೇಜಸ್ ಮಾತ್ರ ಬರ್ತವೆ. ಓಕೆ, ಇವು ಏನು ಕಾಲೇಜು ನೋಡಿ, ಇವು ಕೇವಲ KE ಮಾತ್ರ ಇರ್ತವೆ, ಇವು KE ಮಾತ್ರ. ಓಕೆ, ಈಗ ನೀವು ಪ್ರೈವೇಟ್ ಯೂನಿವರ್ಸಿಟಿ ಪ್ರೈವೇಟ್ ಕಾಲೇಜಸ್ ಆಲ್ ಇಂಡಿಯಾ ಕೂಟ ಮುಖಾಂತರ ಅದು ಕಡೆ ಎಲ್ಲ MCC ಅಲ್ಲಿ ಏನು ಇರೋದಿಲ್ಲ. MCC ಬಂದಾಗ ಪ್ಯೂರ್ ಗೌರ್ಮೆಂಟ್ AIIMS FMC ಮತ್ತು ಅಥವಾ ಈ ಒಂದು ಪ್ರೈವೇಟ್ ಯೂನಿವರ್ಸಿಟಿ ಡೀಮ್ಡ್ ಯೂನಿವರ್ಸಿಟಿ ಇರ್ತವೆ. ನೆನ್ಪಿಟ್ಕೊಳ್ಳಿ, ಭಾಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತೀವಿ. ಅದು ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿದ್ರೆ ನೋಡಿದೆ, MCC ಬಂದಾಗ ಆಲ್ ಇಂಡಿಯಾ ಕೋಟಾ ಅಂತಂದರೆ ಓನ್ಲಿ ಗೌರ್ಮೆಂಟ್ ಕಾಲೇಜಸ್ ಇರ್ತವೆ, ಓನ್ಲಿ ಗೌರ್ಮೆಂಟ್ ಕಾಲೇಜಸ್ ಇರ್ತವೆ. ಗೌರ್ಮೆಂಟ್ ಕೋಟಾ ಅಲ್ಲ, ಗೌರ್ಮೆಂಟ್ ಕಾಲೇಜಸ್, ಪ್ರೈವೇಟ್ ಕಾಲೇಜಸ್ ಒಟ್ಟಿರುವುದಿಲ್ಲ. ಅಥವಾ AIIMS ಆಗಿರ್ಬೋದು. ಓಕೆ, AIIMS ಆಗಿರ್ಬೋದು, ಎಲ್ಲ ಗೊತ್ತು ಅನ್ಕೋತೀನಿ. ಸ್ಪೆಷಲಿ ನಮ್ಮ ಹತ್ರ ಜಾಸ್ತಿ ಇದು ಮಾಡೋದೆ ಇದು ಮತ್ತು ಆಮೇಲೆ ಡೀಮ್ಡ್ ಯೂನಿವರ್ಸಿಟಿ, ಇವು ನಿಮ್ಗೆ ಅವೈಲೇಬಲ್ ಆಗುತ್ತೆ. ಸಿಂಪಲ್ ಟರ್ಮ್ಸ್, ಇಲ್ಲಿರುವಂಥ ಪ್ರೈವೇಟ್ ಕಾಲೇಜಸ್ MCCನಲ್ಲಿ ಬರೋದಿಲ್ಲ. ಓಕೆ, ಕನ್ಫ್ಯೂಸ್ ಮಾಡೋದು ಬೇಡ. ಈ ಜನ ಡೌಟ್ ಕೇಳ್ತಾ ಇದ್ರು, ಅದು ಕೇಳ್ತೀನಿ ಅದನ್ನು. ಫೈನ್, ಈಗ ಇಲ್ಲಿ ಬರೋಣ. ಇಲ್ಲಿ ಏನಾಗ್ತದೆ ಅಂದರೆ ಲಿಂಗ್ವಿಸ್ಟಿಕ್ ರಿಲಿಜಿಯಸ್ ರೂಲ್ಸ್ ಹೇಳ್ತಾ ಇದ್ದೀನಿ. ನಿಮಗೆ ಇಲ್ಲಿ 1 to 10 ಸ್ಟ್ಯಾಂಡರ್ಡ್ವರೆಗೂ ಕಂಪಲ್ಸರಿನಪ್ಪ ಅಂದರೆ ಕರ್ನಾಟಕದಲ್ಲಿ ಸ್ಟಡಿ ಮಾಡಿದರೆ ಮಾತ್ರ ಇದು ಅಪ್ಲಿಕೇಬಲ್. ಓಕೆ, ಭಾಳ ಜನ ಏನು ಮಾಡ್ತಾ ಇದ್ದೀರಪ್ಪ ಅಂದರೆ ಇಲ್ಲಿ ಸ್ಟಡಿ ಮಾಡಿಲ್ಲ ಅಂದರೂ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟ್ ತೊಗೊಂಡು ಬರ್ತಾ ಇದ್ದೀರಾ. ಬಟ್ ಅದು ವ್ಯಾಲಿಡ್ ಇಲ್ಲ, ಬಿಕಾಸ್ ಬ್ರೋಕರ್ಸ್ ಎಲ್ಲ ಈ ಲಿಂಗ್ವಿಸ್ಟಿಕ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡ್ತಾರೆ. ಇನ್ನೊಂದು ಹೇಳ್ತಾ ಇದ್ದೀನಿ. ಮತ್ತು ರಿಲಿಜಿಯಸ್ ಬಗ್ಗೆ ನೋಡಿ, ನೀವು ಇಲ್ಲಿ ಸ್ಟಡಿ ಮಾಡಿದ್ರು ಓಕೆ, ಇಲ್ಲಾಂದ್ರೂ ಓಕೆ, ರಿಲಿಜಿಯಸ್ ಅಪ್ಲಿಕೇಬಲ್ ಇದೆ. MM1 ಅಂತ ಕೊಡ್ತಾನೆ ಕರ್ನಾಟಕದ ಮುಸ್ಲಿಂ ಮೈನಾರಿಟಿ ಇದ್ದರೆ, MM2 ಅಂತ ಕೊಡ್ತಾರೆ ಒಂದು ವೇಳೆ ನೀವು ಅದರ್ ಸ್ಟೇಟ್ ಮೈನಾರಿಟಿ ಇದ್ರೆ. ಅಂದರೆ ಮೊದಲು ಇವರಿಗೆ ಸೀಟ್ ಕೊಡ್ತಾರೆ ಕರ್ನಾಟಕದಲ್ಲಿ, ಉಳಿದ್ರೆ ಮಾತ್ರ MM2ಗೆ ಸೀಟ್ ಹೋಗ್ತವೆ. ಇದರದ್ದು ಕ್ರಿಶ್ಚಿಯನ್ ಮೈನಾರಿಟೀಸ್ ಆಗುವಂಥದ್ದು. ಓಕೆ, ರಿಲಿಜಿಯಸ್ ಮೈನಾರಿಟಿ ಸಂಬಂಧಪಟ್ಟಾಗೆ ನೀವು 10 years ಇಲ್ಲಿ ಸ್ಟಡಿ ಮಾಡಿಲ್ಲ ಅಂದರೂ ಓಕೆ, ಬಟ್ 10 years ಸ್ಟಡಿ ಮಾಡಿದರೆ ನಿಮಗೆ ಫಸ್ಟ್ ನಿಮಗೆ ಪ್ರಿಫರೆನ್ಸ್ ಇರುತ್ತೆ. ಸೀಟ್ ಉಳಿದ ನಂತರ ಬೇರೆ ಸ್ಟೇಟ್ ರಿಲಿಜಿಯಸ್ ಮೈನಾರಿಟಿಗೆ ಇದು ಸೀಟ್ನ ಕೊಡ್ತಾರೆ. ಓಕೆ, ಬಟ್ ಇಲ್ಲೇನಪ್ಪ ಅಂತಂದರೆ ನೀವಿಲ್ಲಿ ಫೇಕ್ ಸರ್ಟಿಫಿಕೇಟ್ ಮಾಡಿಸಿದ್ರು ಸಹ ಓಕೆ, ಈ ಸಲ KE ಸದರ ಎನ್ಕ್ವೈರಿ ಆಗುತ್ತೆ, ಸ್ಪೆಷಲಿ ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್. ಯಾಕಂದರೆ ಭಾಳಷ್ಟು ವರ್ಷಗಳಿಂದ ಕಂಪ್ಲೇಂಟ್ ಹೋಗ್ತಾ ಇತ್ತು. ಬಟ್ ಈ ಲಾಸ್ಟ್ ಇಯರ್ನಿಂದ ಏನಪ್ಪ ಅಂದರೆ ಸ್ವಲ್ಪ KE ಭಾಳಷ್ಟು ಸೀರಿಯಸ್ ತೆಗೆದುಕೊಂಡಿರುವಂಥದ್ದು. ಅಂದರೆ ಲಿಂಗ್ವಿಸ್ಟಿಕ್, ಸ್ಪೆಷಲಿ ಲಿಂಗ್ವಿಸ್ಟಿಕ್ ಬ್ಯಾಂಗ್ಳೂರಲ್ಲಿ ಏನೋ ಹೇಳ್ತಾರೆ, ತೆಲುಗು ತಮಿಳ್ ತುಳು ಏನು ಮಾಡ್ತಾ ಇದ್ದಾರೆ, ಅದು ಏನಪ್ಪ ಅಂದರೆ ಈ ವರ್ಷ ನಡೆಯೋದಿಲ್ಲ. ಮಾಡಿದರೂ ಸಹ ಸೀಟ್ ಸಿಕ್ಕಾಗ 100% ಬರ್ದಿಟ್ಗಳು ಸೀಟ್ ಕ್ಯಾನ್ಸಲ್ ಆಗುತ್ತೆ. ಯಾಕಂದರೆ ಅದಕ್ಕೊಂದು ಸಪ್ರೇಟ್ ಟೀಮ್ ಇದೆ, ಲಿಂಗ್ವಿಸ್ಟಿಕ್ಗೆ ಸಪ್ರೇಟ್ ಒಂದು ಟೀಮ್ ಇದೆ. ಈ ವರ್ಷ ಏನಪ್ಪ ಅಂದರೆ ಅವ್ರು ನಿಜವಾಗ್ಲೂ ಲಿಂಗ್ವಿಸ್ಟಿಕ್ ಅದರ ಇಲ್ವಾ, ಓಕೆ, ಅದನ್ನು ಎನ್ಕ್ವೈರಿ ಮಾಡಿ ನಿಮಗೆ ಅದು ನೀವು ಜಾಯ್ನ್ ಆಗಿ 6 months ಆಗಿರ್ಬೋದು, 8 months ಆಗಿರ್ಬೋದು, 1 year ಆಗಿರ್ಬೋದು. ಫೈನಲಿ ಅದು ಒಂದಲ್ಲಿ ಲಿಂಗ್ವಿಸ್ಟಿಕ್ ಇಲ್ಲ ಅಂತ ತಿಳಿದು ಬಂದರೆ ನಿಮ್ಮ ಸೀಟ್ ಕ್ಯಾನ್ಸಲ್ ಆಗೋದು ಗ್ಯಾರಂಟಿ. ಹೇಳ್ತಾ ಇದ್ದೀನಿ, ಈ ವರ್ಷ ಭಾಳಷ್ಟು ಸೀರಿಯಸ್ ಇರುವಂಥದ್ದು. ಯಾವುದೇ ರೀತಿ ದಯವಿಟ್ಟು ಫ್ರಾಡ್ ನಡೆಯೋದಿಲ್ಲ, ಅದನ್ನು ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ನಿಮ್ಮ ಹತ್ರ ಯಾರೋ ಬ್ರೋಕರ್ ಬರ್ತಾರೆ, 100% ಮಾಡಿಕೊಡ್ತೀನಿ, ನೀವೇನು ಸೀಟ್ ಮಾಡಿಕೊಟ್ರು ಸಾಕಲ್ಲ ಅಂತೇಳಿ ಹೇಳ್ತಾರೆ. ಅವರೆಲ್ಲ ಇದ್ರ ಸರ್ಟಿಫಿಕೇಟ್ನು ಫೇಕ್ ಸರ್ಟಿಫಿಕೇಟ್ ಮಾಡಿಸ್ತಾರೆ. ಅವರು ಸೀಟ್ ಸಿಗಂಗೂ ಆಗುತ್ತೆ. ಆಮೇಲೆ ಅವ್ರು ಯಾರು ನೀವು ಯಾರು ನಿಮ್ಮ ಹತ್ರ ಮಿನಿಮಮ್ 1-2 ಲಕ್ಷ ರೂಪಾಯಿ ತೊಗೊಂಡು ಸರಿತಾರೆ ಅವರು. ಬಟ್ ಸಫರ್ ಆಗೋದು ಸ್ಟೂಡೆಂಟೇ, ಭವಿಷ್ಯದ ಮೇಲೆ ಹೊಡ್ತಾ ಬೀಳ್ತಾ. ಆಮೇಲೆ ಕಾನೂನು ಪ್ರಕಾರ ನಿಮಗೆ ಕೇಸ ನಡೆಸ್ತಾರೆ. ಯಾವ ಬ್ರೋಕರ್ನವಾಗ ಸಮೀಪ ಬರೋದಿಲ್ಲ, ನಿಮ್ಮ ನಂಬರು ರಿಸೀವ್ ಆಗೋದಿಲ್ಲ. ಅದು ಎಲ್ಲ ನಿಮ್ಮದೇ ತಪ್ಪಾಗತ್ತಾ, ನೆನಪಿರಲಿ. ಕೇರ್ಫುಲ್ ಹೇಳ್ತಾ ಇದ್ದೀನಿ. ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಸಂಬಂಧ, ಸ್ಪೆಷಲಿ ಲಿಂಗ್ವಿಸ್ಟಿಕ್ ಅಂತ ಹೇಳ್ತಾ ಇದ್ದೀನಿ. ಈ ವರ್ಷ ಸಪ್ರೇಟ್ KE ಸಪ್ರೇಟ್ ಒಂದು ಟೀಮೇ ಇದೆ, ಅದು ಪೂರ್ತಿ ಏನಪ್ಪ ಅಂದ್ರೆ ವೆರಿಫಿಕೇಷನ್ ಮಾಡ್ತಾನೆ. ನನಗೆ ತಿಳಿದಿರುವಂಥ ಮಾಹಿತಿ ಅಡ್ವಾನ್ಸ್ ಹೇಳ್ತಾ ಇದ್ದೀನಿ, ನೀವು ಸಫರ್ ಆಗಬೇಡ್ದು ಅಂತೇಳಿ. ಓಕೆ, ವಿದ್ಯಾರ್ಥಿ ಭವಿಷ್ಯ ಹಾಳಾಗಬಾರ್ದು, ಪೇರೆಂಟ್ಸು ಸಫರ್ ಆಗಬಾರ್ದು ಅಂದರೆ ಬಿ ಕೇರ್ಫುಲ್ ಆನ್ ದಿಸ್. ಓಕೆ, ಫೈನ್, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಆಮೇಲೆ ಫೈನಲಿ ಇನ್ನೊಂದು, ಸೀಟ್ ಸಿಕ್ಕರೂ ಸಹ ಮತ್ತೆ ಕ್ಯಾನ್ಸಲ್ ಆಗೋ ಸಾಧ್ಯತೆ ಭಾಳ ಕಾಮನ್ ಆಗಿ MCCನಲ್ಲಿ. ಸುಮ್ಮನೆ OBC ಹಾಕಿರ್ತೀರಿ, ಸರ್ಟಿಫಿಕೇಟ್ 2A 2B ನಮ್ಮ ಕರ್ನಾಟಕದ ಸರ್ಟಿಫಿಕೇಟ್ ಹಾಕ್ತೀರಿ, ಇಲ್ಲಿ ನಿಮಗೆ ಸೀಟ್ ಸಿಕ್ಕುತ್ತೆ ಅಂದ್ಕೊಳ್ಳಿ. ಸೀಟ್ ನಿಮಗೆ ಅವೈಲೇಬಲ್ ಆಯಿತು, ಏನೋ ಬೈ ಗಾಡ್ ಗ್ರೇಸ್ ನಿಮಗೆ ಸೀಟ್ ಸಿಕ್ಕಿತು. ಕಾಲೇಜ್ ವಿಸಿಟ್ ಮಾಡ್ತೀರಿ, ಆಯಿತಾ, ಕಾಲೇಜ್ ವಿಸಿಟ್ ಮಾಡ್ತೀರಿ. ನಿಮ್ಮ ಹತ್ರ ಏನಪ್ಪ ಅಂದ್ರೆ ನಿಮಗೆ OBC ಅಥವಾ OBC ಆಗಿರ್ಬೋದು, ಅಥವಾ ನಿಮಗೆ ಈ ಒಂದು EWS ಆಗಿರ್ಬೋದು, ಯಾವುದೋ ಒಂದು ಕಡೆ ನಿಮಗೆ ಸೀಟ್ ಸಿಕ್ಕಿರುತ್ತೆ. ಮಾಡಿದಾಗ
ನೀವು ಅಲ್ಲಿ ಸರ್ಟಿಫಿಕೇಟ್ ಕೊಡ್ತೀರಿ. OBC ಸರ್ಟಿಫಿಕೇಟ್ ಅಂದರೆ ಕರ್ನಾಟಕದಲ್ಲಿಂದ 2A 2B 3A ಸರ್ಟಿಫಿಕೇಟ್ ಕೊಡ್ತೀರಿ. ಆ ಸರ್ಟಿಫಿಕೇಟಲ್ಲಿ ವ್ಯಾಲಿಡ್ ಇಲ್ಲ. OBC ಅಂತ ಸಪ್ರೇಟ್ ಸೆಂಟ್ರಲ್ಗೋಸ್ಕರ ಬೇರೆ ಒಂದು ಸರ್ಟಿಫಿಕೇಟ್ ಬರುತ್ತೆ. ಆವಾಗ ಬೇಕಂದಾಗ ಮತ್ತೆ ಪುನಃ ನೀವು ಅಪ್ಲೈ ಮಾಡಬೇಕಂದ್ರೆ ಭಾಳಷ್ಟು ದಿನಗಳು ತೊಗೊಳುತ್ತೆ. ಆ ಅಷ್ಟೊಂದು ಟೈಮ್ ಏನಪ್ಪ ಅಂದ್ರೆ ಇದು MCCನಲ್ಲಿ ಇರೋದಿಲ್ಲ, ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಅದನ್ನು ಆಗಬಾರ್ದು ಅಂತೇಳಿ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾರೆ. ಇದು ಪ್ರತಿ ವರ್ಷದ ಭಾಳ ಕಾಮನ್ ಆಗಿ ಮಿಸ್ಟೇಕ್, ಭಾಳ ಕಾಮನ್ಲಿ ಕ್ಯಾನ್ಸಲ್ ಆಗುವಂಥದ್ದು. ಬಟ್ KEನಲ್ಲಿ ಭಾಳ ವಿರಳ. ಬಟ್ ಈ ವರ್ಷ ಕಾಲೇಜಲ್ಲಿ ಆಗಿರುವಂಥ ಮಿಸ್ಟೇಕ್ ಕಾರಣದಿಂದಾಗಿ ನೋ ಡೌಟ್ ಭಾಳಷ್ಟು ವಿದ್ಯಾರ್ಥಿಗಳ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಒಂದು ವೇಳೆ ನಿಮಗೆ ಪ್ರಾಪರ್ ಆಗಿ ನಾಲೆಜ್ ಇದ್ದಿಲ್ಲ ಅಂದರೆ. ಫಸ್ಟ್ ಏನು ತಪ್ಪು ಅಂತಂದರೆ ಕಾಲೇಜಲ್ಲಿ ಏನು ಕ್ಲರಿಕಲ್ ಸೆಕ್ಷನಲ್ಲಿ ಕುಂದಿರಿಸ್ತಾರಲ್ಲ ಅವರಿಗೆ ಇನ್ಫಾರ್ಮೇಷನ್ ಬೇಕಾಗುತ್ತೆ. ಯಾಕಂದರೆ ಏನಾಗುತ್ತೆ ಅಂದರೆ ಕಾಲೇಜ್ ಅಡ್ಮಿಷನ್ ನಡೀತಾ ಇದ್ದಾವೆ, ಅವ್ರವಾಗ ಎಕ್ಸಾಮ್ ಇತ್ತು, ಅವೆಲ್ಲ ಟೆನ್ಷನಾಗಿ ಏನಪ್ಪ ಅಂದರೆ ಯಾರು ಅಷ್ಟೊಂದು ರಿಸ್ಕ್ ತೊಗೊಳ್ತಾರೆ, ಸೀದಾ ಏನಪ್ಪ ಅಂದರೆ ವೆರಿಫೈ ಮಾಡಿ ಕಳಿಸ್ತಾರೆ. ಭಾಳಷ್ಟು ಜನ ಮಿಸ್ಟೇಕ್ ಮಾಡ್ತಿರೋದು ಅವ್ರಿಗೂ ಗೊತ್ತಿಲ್ಲ. ಕನ್ನಡ ಮಾಧ್ಯಮ ಅಂದರೆ ಅವ್ರಿಗೆ ಪ್ರಾಪರ್ ನಾಲೆಜ್ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿಲ್ಲ ಅಂತ ನಮ್ಮ ಮಾಹಿತಿ ತಪ್ಪಾಗ್ತದ. ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಹಾರ್ಡ್ಲಿ ಲಫ್ ನಾನು ಮೈನಸ್ ಮಾಡಿದ್ರು 10% ಹಿಡಿದು ನೋಡಿರಿ. ಅವರಿಗೆ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಯಾವಾಗ ಕೊಡಬೇಕು, ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಯಾವಾಗ ಕೊಡಬೇಕು, ಲಿಂಗ್ವಿಸ್ಟಿಕ್ ರಿಲೀಸಸ್ ಅಂದ್ರೇನು ಅದ್ರ ಬಗ್ಗೆ ಪ್ರಾಪರಾಗಿ ಇನ್ಫಾರ್ಮೇಷನ್, ಸ್ಪೆಷಲ್ ಲಿಂಗ್ವಿಸ್ಟಿಕ್ ಅವ್ರಿಗಂತೂ ನಾಲೆಜೇ ಇಲ್ಲ. ಸೊ ಈ ಕಾರಣದಿಂದ ಏನಂದ್ರೆ ಮಿಸ್ಟೇಕ್ ಆಗೇ ಆಗುತ್ತಾ, ಸೀಟ್ ಸಿಕ್ಕಾಗೂ ಸೀಟ್ ಅಲಾಟ್ ಆಗಿದ್ದು ಕ್ಯಾನ್ಸಲ್ ಆಗುತ್ತಾ. ನನ್ನ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ, ಮ್ಯಾಕ್ಸಿಮಮ್ ಜನರಿಗೆ ದಯವಿಟ್ಟು ಶೇರ್ ಮಾಡಿ. ಯಾಕೆಂದರೆ ಭಾಳಷ್ಟು ಕಷ್ಟಪಟ್ಟು ಸ್ಟಡಿ ಮಾಡಿರ್ತೀರಿ, ನಿಮಗೆ ಯಾವ ಒಂದು ಕ್ಯಾಟಗರಿ ಎಂಡರ್ ಅಥವಾ ರೂರಲ್ ಕನ್ನಡ ಮಾಧ್ಯಮ ಅಥವಾ ಲಿಂಗ್ವಿಸ್ಟಿಕ್ ಸೀಟ್ ಸಿಕ್ಕಾಗೂ ದಯವಿಟ್ಟು ಸಿಕ್ಕಿರುವಂಥ ಸೀಟ್ ಕ್ಯಾನ್ಸಲ್ ಆಗೋದು ಬೇಡ. ಓಕೆ, ನಾನೊಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ, ನಿಮ್ಮದೊಂದು ಸಣ್ಣ ಪ್ರಯತ್ನ. ದಯವಿಟ್ಟು ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ, ಆವಾಗಲೇ ಈ ವಿಡಿಯೋ ಮಾಡಿದ್ದು ಸಾರ್ಥಕ ಆಗುತ್ತೆ. ಓಕೆ, ಸೊ ಮತ್ತೊಮ್ಮೆ ಕೌನ್ಸಿಲಿಂಗ್ ಗೈಡೆನ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಹತ್ರ ಲಿಮಿಟೆಡ್ ಜನರಿಗೆ ಮಾತ್ರ ನಾನು ಮೆಂಬರ್ಶಿಪ್ ಕೊಡಬಲ್ಲೆ. ಗೈಡೆನ್ಸ್ ಸ್ವಲ್ಪ ಹೆಚ್ಚಿಗೆ ಮಾಡ್ಬೋದು, ಬಟ್ ಪ್ಲಸ್ ಕಂಪ್ಯೂಟರ್ ವರ್ಕ್ ಅಂದ್ರೆ ಲಿಮಿಟೆಡ್ ಇರ್ತವೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ವಿಡಿಯೋ ಮುಖಾಂತರ ಪರ್ಫೆಕ್ಟ್ ಎಲ್ಲ ಇನ್ಫಾರ್ಮೇಷನ್ ನಾನು ಶೇರ್ ಮಾಡ್ತೇನೆ. ಭಾಳ ಜನ ಯೂಸಲಿ ಶೇರ್ ಮಾಡ್ತಿರ್ತಾರೆ, ಅದನ್ನು ನೋಡಿ ನೀವೇ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಕೊಳ್ಬೋದು. ಸ್ಪೆಷಲಿ ಒಂದು ವೇಳೆ MCC ಮತ್ತು KE ಎರಡು ಕಡೆಯೂ ನಿಮಗೆ ಬ್ಯಾಲೆನ್ಸ್ ಮಾಡೋದು ಹೇಗೆ, ಒಂದು ಈ ಮಾರ್ಕ್ಸಿಗೆ ಯಾವ ಕೋರ್ಸ್ ಸೂಟ್ ಆಗುತ್ತೆ, ಯಾವ ಕಾಲೇಜ್ ಸೂಟೇಬಲ್ ಆಗುತ್ತೆ, ಪ್ರಯಾರಿಟಿನ ಯಾವ ರೀತಿ ನಾವು ವೇರಿಯೇಷನ್ ಮಾಡ್ಬೋದು, ಏನು ಜನ ಮಿಸ್ಟೇಕ್ ಮಾಡ್ತಾರೆ ಅದರ ಒಂದು ಬೆನಿಫಿಟ್ ಯಾವ ರೀತಿ ತೆಗೆದುಕೊಳ್ಬೇಕು, ನಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬೇಕಂದ್ರೆ ಏನೆಲ್ಲ ನಮ್ಮ ಹತ್ರ ಐಡಿಯಾಸ್ ಇವೆ. ಓಕೆ, ಸ್ಪೆಷಲಿ ಏನಪ್ಪ ಅಂದರೆ ಆಪರ್ಚುನಿಟಿ ಸಂದರ್ಭದಲ್ಲಿ ನಮ್ಗೆ ಗೊತ್ತಿರುತ್ತೆ ರೌಂಡ್ 1 ರೌಂಡ್ 2 ರೌಂಡ್ 3 ಸುಮಾರು ಅಂದರೆ 17 ವರ್ಷದಿಂದ ಈ ಫೀಲ್ಡಲ್ಲಿದೆ ನಾನು, 17 ಇಯರ್ಸ್. KEನಲ್ಲಂತೂ ಆಫ್ಲೈನ್ಗಿಂತ ಮೊದಲಿಂದ ಆಫ್ಲೈನ್ ಇತ್ತು ಮೊದಲು, ಈಗೆಲ್ಲ ಆನ್ಲೈನ್ ಆಗಿದೆ. ಆಮೇಲೆ ಅವಾಗಲಿಂದ ನನಗೆ ಐಡಿಯಾ ಇದೆ ಏನು ಮಾಡಿದ್ರೆ ಪಾಸಿಬಿಲಿಟಿ ಇದೆ. ಹಾಗಂತೇಳಿ ಮಾರ್ಕ್ಸ್ ಇಲ್ಲಾಂದ್ರೂ MBBS ಸೀಟ್ ನಿಮಗೆ ಅಲೋಟ್ ಮಾಡೋಂಗಿರೋದಿಲ್ಲ. ಆ್ಯಸ್ ಪರ್ ದ ಲೀಗಲ್ ರೂಲ್ಸ್ ಪ್ರಕಾರನೇ ಹೋಗಬೇಕು. ಜನ ಏನಪ್ಪ ಅಂದರೆ ಅವ್ರ ವಿಚಾರ ಏನಿರುತ್ತೆ, ಡಿಸಿಷನ್ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇಯರ್ ರೌಂಡ್ 1 ರೌಂಡ್ 2 ರೌಂಡ್ 3 ರೌಂಡ್ 4 ಇರ್ತಿರುವಂಥದ್ದು. ರೌಂಡ್ 1 ರೌಂಡ್ 2 ಆಮೇಲೆ ಮಾಪಪ್ ಅನ್ನೋದೇ ಲಾಸ್ಟ್ ಸ್ಟೇ ರೌಂಡ್ 1 ಸ್ಟೇ ರೌಂಡ್ 2 ಈ ರೀತಿ ಬರ್ತಾವೆ. ಓಕೆ, ಅದೇ ರೀತಿ MCCನಲ್ಲಿ ರೌಂಡ್ 1 ರೌಂಡ್ 2 ಮಾಪಪ್ ರೌಂಡ್ ಸ್ಟೇ ಅಂತ ಇರುತ್ತೆ. ಸೇಮ್ KEನಲ್ಲಿ ಹೆಂಗಿತ್ತು ಅದೇ ರೀತಿ ಇರುವಂಥದ್ದಲ್ಲಿ MCCನಲ್ಲಿ. ಬಟ್ ಡಿಸಿಷನ್ ಬಹಳ ಮುಖ್ಯವಾಗಿರುತ್ತೆ. ಆ ಡಿಸಿಷನಿಂದ ನಿಮ್ಮದು ಲ್ಯಾಕ್ಸ್ ಆಫ್ ರುಪೀಸ್ ಸೇವ್ ಆಗುತ್ತೆ, ನೋ ಡೌಟ್. ದುಡ್ಡು ವೇಸ್ಟ್ ಆಗೋದಿಲ್ಲ. ಸೆಕ್ಯೂರಿಟಿ ಡಿಪಾಸಿಟ್ ಇಟ್ಕೊಂಡು ಹೇಳ್ತಾ ಇದ್ದೀನಿ. ಸೊ ನಿಮಗೆ ಪ್ರಾಪರ್ ಗೈಡೆನ್ಸ್ನಿಂದ ಸೆಕ್ಯೂರಿಟಿ ಡಿಪಾಸಿಟ್ ಹೋಗಿದ್ದು ವಾಪಸ್ ಬರ್ತಾ ಹೇಳ್ತಾ ಇದ್ದೀನಲ್ಲ. ಲಾಸ್ಟ್ ಟೈಮ್ ಏನಪ್ಪ ಅಂದರೆ ಭಾಳಷ್ಟು ನನಗೆ ಗೊತ್ತಿರುವ ಹಾಗೆ ಯಾರು ನನಗೆ ಪರಿಚಯ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಬಟ್ ಮೆಂಬರ್ಶಿಪ್ ತೆಗೆದುಕೊಂಡಿರಲ್ಲ, ಅವರು ಏನಪ್ಪ ಅಂದರೆ ಸೆಕ್ಯೂರಿಟಿ ಡಿಪಾಸಿಟ್ ಏನಪ್ಪ ಅಂದ್ರೆ ಲಾಸ್ ಆಗಿದ್ದು ಉಂಟು, ಕೇವಲ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತೇಳಿ, ಅಥವಾ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡದೇ ಇರೋದು ಆ ಒಂದು ಸಮಸ್ಯೆ. ಬಟ್ ಎನಿವೇ ಕಂಪ್ಲೀಟ್ ವೀಡಿಯೋ ವಾಚ್ ಮಾಡಿ. ಇಂಟ್ರೆಸ್ಟ್ ಇದ್ದರೆ ನಿಮಗೆ MBBS ಕೌನ್ಸಿಲಿಂಗ್ ಬೇಕಾಗಿತ್ತು, ನನ್ನ ಹತ್ರ ಲಿಮಿಟೆಡ್ ಮೆಂಬರ್ಸಿಗೆ ಮಾತ್ರ ಮೆಂಬರ್ಶಿಪ್ ಕೊಡ್ತೇನೆ. ಇಂಟ್ರೆಸ್ಟ್ ಇದ್ದರೆ ಭಾಳ ಬೇಗನೆ ನೀವೇನಪ್ಪ ಅಂದ್ರೆ ರಿಸಲ್ಟ್ಗಿಂತ ಮುಂಚೆ ತೆಗೆದುಕೊಂಡ್ರೆ ಉತ್ತಮ. ಇಲ್ಲಪ್ಪ ಅಂದರೆ ವೀಡಿಯೋನ ಕಂಪ್ಲೀಟಾಗಿ ಡೈಲಿ ಏನಪ್ಪ ಅಂದರೆ ವಾಚ್ ಮಾಡ್ತಾಯಿರಿ, ನೋಟಿಫಿಕೇಶನ್ ಕರೆಕ್ಟಾಗಿ ಪ್ರಾಪರಾಗಿ ಫಾಲೋ ಮಾಡ್ತಾಯಿರಿ. ಓಕೆ, ಸೊ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿ. ಅಲ್ಲಿ ಸಹ ನಿಮಗೆ ಭಾಳಷ್ಟು ನೋಟಿಫಿಕೇಶನ್ ಬಂದಾಗ ಅಥವಾ ಏನೇ ಇಲ್ಲಿ ಇನ್ಫಾರ್ಮೇಷನ್ ಲಿಂಕ್ ನಾನು ನಿಮಗೆ ಕೊಡ್ತಾ ಇರ್ತೇನೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಕಂಪ್ಲೀಟ್ ವೀಡಿಯೋ. ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.